ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಬಂದ್ಬಿಟ್ಟು ನಾವು ಈ ವಿಡಿಯೋದಲ್ಲಿ ಕಲಿಯೋಣ ಟೆಕ್ನಿಕಲ್ ಹಾಗೆ ಸೈಕಲಾಜಿಕಲ್ ಥಿಂಕಿಂಗು ಯಾವ ಥರ ಸ್ನೇಹಿತರೆ ನಾವು ಟ್ರೇಡ್ ತೊಗೊಳೋದು, ಸೊ ಯಾವ ಥರ ಯೋಚನೆ ಮಾಡೋದು ಅನ್ನೋದನ್ನ. ನೀವು ನಿಮ್ಮ ಹತ್ರ ಯಾವುದೇ ಸೆಟಪ್ಸ್ ಇದ್ರೂ ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ಸೆಟಪ್ ವರ್ಕ್ ಆಗೋದೇ 20% ಅಷ್ಟೇ ಸ್ನೇಹಿತರೆ. ನಾನು ಯಾವುದೇ ಸೆಟಪ್ ನಿಮ್ಗೆ ಕೊಟ್ಟರು ವರ್ಕ್ ಆಗೋದು ಬಂದು 20%. ಮಿಕ್ಕಿದ್ದು 80% ಏನಿದೆ ಸ್ನೇಹಿತರೆ, ಅದು ನಿಮ್ಮ ಸೈಕಾಲಜಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನಿಮ್ಮ ಥಿಂಕಿಂಗು ನೀವು ಯಾವ ಥರ ಡೆವಲಪ್ ಮಾಡ್ಕೊತೀರಾ, ಅಂದರೆ ನಿಮ್ಮ ಡಿಸಿಪ್ಲಿನು, ನಿಮ್ಮ ಮನಿ ಮ್ಯಾನೇಜ್ಮೆಂಟು, ಓಕೆ. ಸೊ ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ನಿಮ್ಮ ಎಷ್ಟು ಎಮೋಷನ್ನ ಕಂಟ್ರೋಲ್ ಮಾಡ್ಕೊತೀರಾ, ಸೊ ಇದೆಲ್ಲ ಬಂದು ಸ್ನೇಹಿತರೆ ಇದು ನಿಮ್ಮಲ್ಲಿ ಬಿಟ್ಟಿರೋವಂಥದ್ದು. ಸೊ ನೀವು ಎಷ್ಟು ಡಿಸಿಪ್ಲಿನಿಂದ ಟ್ರೇಡ್ ಮಾಡ್ತೀರೋ ಅಷ್ಟು ನಿಮ್ಮ ಟ್ರೇಡಿಂಗ್ದು ಅಂದರೆ ಜರ್ನಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಡಿಸಿಪ್ಲಿನ್, ಮನಿ ಮ್ಯಾನೇಜ್ಮೆಂಟ್ ಇದನ್ನು ಮಾತ್ರ ಯಾವಾಗಲೂ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ಸ್ನೇಹಿತರೆ, ಸುಮಾರು ಜನ ನೀವು ನೋಡ್ಬೋದು ಟಿಪ್ ಮೇಲೆ ಸುಮಾರು ಜನ ನನಗೇನಾದರೂ ಮಾಡಿ, ಸರ್ ಆಯಿತು ನಾನು ದುಡ್ಡು ಹಾಕ್ತೀನಿ, ದುಡ್ಡಿರುತ್ತೆ ಸರ್ ನನಗೆ ಟಿಪ್ ಕೊಡಿ, ಸರ್ ಯಾವ ಶೇರ್ ತೊಗೊಳೋದು ಬೆಸ್ಟು ಅದನ್ನು ಹೇಳಿ ಅಂತ ಈ ಥರ ಎಲ್ಲ ಸುಮಾರು ಸಿಲ್ಲಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಸೊ ನಾನು ಯಾವುದೇ ಥರ ನನ್ನ ಚಾನಲಲ್ಲಿ ಟಿಪ್ ಕೊಡೋದಿಲ್ಲ ಸ್ನೇಹಿತರೆ, ಇವತ್ತು ಕೊಡೋಲ್ಲ, ಮುಂದೆ ಯಾವುದೇ ಇದರಲ್ಲೂ ನಾನು ಟಿಪ್ ಕೊಡೋದಿಲ್ಲ, ಓಕೆ, ರೆಕಮೆಂಡೇಷನ್ ಮಾಡೋದಿಲ್ಲ. ಸೊ ಅದೆಲ್ಲ ನಿಮಗೆ ಆದಷ್ಟು ನಾನು ಕಲಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸಾವಿರಾರು ರೂಪಾಯಿ ಕೋರ್ಸ್ ಆಗಲಿ, ಹಾಗೆ ಸಬ್ಸ್ಕ್ರಿಪ್ಷನು, ಇದೆಲ್ಲ ಸುಮಾರು ಸಬ್ಸ್ಕ್ರಿಪ್ಷನ್ ಕೊಡೋಕ್ಕೆ ನಿಮಗೆ ಅಡ್ವೈಸ್ ಮಾಡ್ತಾರೆ. ಸೊ ನಾವು ಈ ಥರ ಶೇರ್ ನಾವು ಯಾವ ಬೈ ಮಾಡ್ತೀವಿ, ಯಾವ ಸೆಲ್ ಮಾಡ್ತೀವಿ ಅದನ್ನು ಕೂಡ ನಿಮ್ಗೆ ನೋಡಬೇಕು, ಅದ್ರ ಮೇಲೆ ಡಿಪೆಂಡ್ ನಾವು ಈ ಸಬ್ಸ್ಕ್ರಿಪ್ಷನ್ ಮುಖಾಂತರ ಕೆಲವೊಂದು ಟಿಪ್ಸ್ ಎಲ್ಲ ಕೊಡ್ತೀವಿ ಅಂತ ಪ್ರೊವೈಡ್ ಮಾಡ್ತಾರೆ. ಸೊ ಅದ್ರ ಮೇಲೆಲ್ಲ ನೀವು ಡಿಪೆಂಡ್ ಆಗಬೇಡಿ, ಓಕೆನಾ. ಸೊ ಸ್ನೇಹಿತರೆ, ಯಾವುದಾದ್ರೂ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡಿಕೊಂಡು, ಓಕೆ, ಸೊ ಅದನ್ನು ಅನಾಲಿಸಿಸ್ ಮಾಡೋಕ್ಕೆ ಟ್ರೈ ಮಾಡೋಣ ಸ್ನೇಹಿತರೆ, ಓಕೆ. ರೈಟ್ ಸೊ ಸ್ನೇಹಿತರೆ, ಒಂದು 3% ಅಷ್ಟು ಅಪ್ ತೋರಿಸ್ತಿದೆ ನಮ್ಮ ಟಾಟಾ ಮೋಟರಲ್ಲಿ, ಓಕೆನಾ. ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಇದು ಬಿಹೇವ್ ಮಾಡ್ತಿದೆ ಅಂತ. ಸೊ ಎರಡೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದು ಟೆಕ್ನಿಕಲಲ್ಲೂ ಟ್ರೈ ಮಾಡೋಣ, ಹಾಗೆ ನಮ್ಮ ಸೈಕಾಲಜಿಕಲ್ಲು, ಹಾಗೆ ಫಂಡಮೆಂಟಲ್ ಲಿಟಲ್ ಬಿಟ್, ಅಂದರೆ ಸ್ವಲ್ಪ ಫಂಡಮೆಂಟಲ್ ಕೂಡ ಸೇರ್ಸೋಕ್ಕೆ ಟ್ರೈ ಮಾಡೋಣ. ಸೊ ಮೊದಲನೇದಾಗಿ ಸ್ನೇಹಿತರೆ, ನಾವೇನು ಮಾಡ್ತೀವಿ ಅಂದರೆ ಮಂತ್ಲಿ ಕ್ಯಾಂಡಲ್ಗೆ ಹೋಗ್ತಾ ಇದ್ದೀನಿ. ಸೊ ಮಂತ್ಲಿ ಕ್ಯಾಂಡಲ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ, ಓಕೆನಾ. ಸೊ ಮಂತ್ಲಿ ಕ್ಯಾಂಡಲ್ ನಮ್ಮ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಮೊದಲನೇದಾಗಿ ಈ ಮಂತ್ಲಿ ಕ್ಯಾಂಡಲ್ ನಮಗೇನು ವಿಷಯಪ್ಪ ಗೊತ್ತಾಗುತ್ತೆ ಅಂದರೆ ಇದು ಯಾವ ಥರ ಬಿಹೇವ್ ಮಾಡುತ್ತೆ ಅಂತ, ಓಕೆ. ಸೊ ಝೂಮ್ ಔಟ್ ಮಾಡ್ಕೊಂಡಾಯಿತು. ಸೊ ಸ್ನೇಹಿತರೆ, ಮೊದಲನೇದಾಗಿ ನನಗೆ ಇಲ್ಲೊಂದು ಪ್ಯಾಟರ್ನ್ ಕಾಣ್ತಿದೆ, ಈ ಥರ ರೌಂಡಿಂಗ್ ಬಾಟಮ್, ಓಕೆ. ಸೊ ಈ ಥರ. ಸೊ ಮೊದಲನೇದಾಗಿ ಸ್ನೇಹಿತರೆ, ಇದೊಂದು ಕಪ್ಪು, ಓಕೆನಾ. ಇದೊಂದು ಕಪ್ಪು, ಅದರ ಹ್ಯಾಂಡಲ್ ಥರ ಅದು ಬಿಹೇವ್ ಮಾಡ್ತಿದೆ. ಸೊ ಒಂಥರ ಬುಲಿಶ್ ಅಂತಲೇ ಹೇಳ್ಬೋದು. ಸೊ ಎರಡನೇದು ಯಾವ ಥರ ನಾವು ಬಿಹೇವರ್ ಅಂತ ಹೇಳಿದ್ರೆ, ಸೊ ಸ್ನೇಹಿತರೆ, ಇದೊಂದು ಬಾಟಮು, ಇದು ಒಂದು, ಮತ್ತು ಈ ರೇಂಜಿಗೆ ಬಂದರೆ ಇದರದ್ದು ಡಬಲ್ ಬಾಟಮ್ ಥರನೂ ಪರ್ಫಾರ್ಮ್ ಆಗ್ಬೋದು. ಬಟ್ ಏನಂತಂದರೆ ಇನ್ನೂ ಈ ರೇಂಜ್ ಹತ್ರ ಅದು ಬಂದಿಲ್ಲ. ಸೊ ಓಕೆ. ಸೊ ಇದು ಮೊದಲ ಹೈ ಸ್ನೇಹಿತರೆ ಯಾವಾಗ ಮಾಡಿತ್ತು ಅನ್ನೋದಾದರೆ, ನಾವು ಸ್ವಲ್ಪ ಝೂಮ್ ಇನ್ ಮಾಡ್ಕೊಂಡು ನೋಡೋದಾದರೆ, ಸೊ ಈ ಕ್ಯಾಂಡಲಲ್ಲಿ ಏನು ಕಾಣ್ತಿದೆ, ಇದು ಮಂತ್ಲಿ ಕ್ಯಾಂಡಲ್ ನಾವು ಅನಾಲಿಸಿಸ್ ಮಾಡ್ತಿರೋದು, ಓಕೆ. ಸೊ ಈ ಕ್ಯಾಂಡಲ್ನ ಹೈ ನೋಡೋದ್ರೆ ಸ್ನೇಹಿತರೆ, 1 ಜುಲೈ 1996, ಓಕೆ. ಸೊ ಈ ಕ್ಯಾಂಡಲ್ ಏನು ನೋಡ್ತಿದ್ದೀರ ನೀವು, ಸೊ ಇದು ಬಂದ್ಬಿಟ್ಟು ಹೈ ಮಾಡಿತ್ತು ಸ್ನೇಹಿತರೆ, ಆಲ್ರೌಂಡು 570 ರೂಪೀಸ್ ಹೈ ಮಾಡಿತ್ತು ಸ್ನೇಹಿತರೆ ಇಡೀ ಮಂತ್ಲಿ ಕ್ಯಾಂಡಲಲ್ಲಿ. ಸೊ ಲೋ ಬಂದುಬಿಟ್ಟು 472ಇಂದ, ಸೊ ಅಷ್ಟು ಆಲ್ಮೋಸ್ಟು 100 ರೂಪಾಯಿ ಅಷ್ಟು ಅಪ್ ಡೌನ್ ಆಗಿದೆ, ಓಕೆನಾ. ಸೊ ಇವಾಗ ಅದರ ಹೈ. ಸೊ ಅದಾದಮೇಲೆ ಸ್ನೇಹಿತರೆ, ಅಲ್ಲಿಂದ ರಿಜೆಕ್ಷನ್ ತಗೊಂಡಿದ್ಮೇಲೆ ಏನಾಯಿತು,
ಶೇರ್ ಕಂಟಿನ್ಯೂಸು ಡೌನ್ ಟ್ರೆಂಡಿಗೆ ಬಂದು ನೋಡ್ತದೆ ಸ್ನೇಹಿತರೆ, ನೀವು ನೋಡ್ಬೋದು. ಸೊ ಇದೆಲ್ಲ ಡೌನ್ ಟ್ರೆಂಡು, ಓಕೆನಾ. ಹಾಗೆ ಸ್ನೇಹಿತರೆ ಮತ್ತೆ 2003 ಮೋಸ್ಟ್ಲಿ 2002 ಡಿಸೆಂಬರಲ್ಲಿ ಸ್ನೇಹಿತರೆ ಒಂದು ಗ್ಯಾಪ್ ಡೌನ್, ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಗ್ಯಾಪ್ ಇದೆ ಅಂತ. ಸೊ ಗ್ಯಾಪ್ ಡೌನ್ ಓಪನ್ ಆಯಿತು. ಸೊ ಮಂತ್ಲಿ ಕ್ಯಾಂಡಲಲ್ಲಿ ಅದಾದಮೇಲೆ ಮತ್ತೆ ಒಂದು ಸೈಡ್ ಅಪ್ ಟ್ರೆಂಡಲ್ಲಿ ಹೋಯಿತು, ಮತ್ತೆ ಬ್ರೇಕ್ ಡೌನ್ ಹಾಕ್ಕೊಂಡು ಮತ್ತೆ ಕೆಳಗೆ ಬಂತು. ಸೊ ಅರೌಂಡ್ ಸೇಮ್ ರೇಂಜ್ ಹತ್ರ ಇದೆ. ಸೊ ಇದು ಬಂದುಬಿಟ್ಟು ಸ್ನೇಹಿತರೆ ನಾನು ಹೇಳ್ತಿರೋದು ಏನಕ್ಕೆ ಅಂತಂದರೆ, ಇದು ನಮ್ಮ ಒಂದು ನಮಗೊಂದು ಐಡಿಯಾ ಮಾಡ್ಕೊತಾ ಇದೆ, ನಮ್ಮ ಸೈಕಾಲಜಿಕಲ್ ಥಿಂಕಿಂಗು. ಇದು ಯೋಚನೆ ಮಾಡೋದು, ಯಾವ ಥರ ಯೋಚನೆ ಮಾಡ್ತೀವಿ. ಸೊ ಟ್ರೇಡ್ ತಗೊಳಕ್ಕೆ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ನಾವು ಯಾವ ಥರ ಯೋಚನೆ ಮಾಡಬೇಕಾಗುತ್ತೆ ಅಂತ. ಸ್ವಲ್ಪ ವಿಡಿಯೋ ದೊಡ್ಡದಾಗ್ಬೋದು, ಸೊ ಫುಲ್ಲಾಗಿ ವಾಚ್ ಮಾಡಿ, ಓಕೆನಾ. ಸೊ ಮತ್ತೆ ಏನಾಯಿತು ಸ್ನೇಹಿತರೆ, ಮತ್ತು ಇಲ್ಲಿಂದ 2006 1 ಮೇ 2006 ಮತ್ತೆ ಡೌನ್ ಟ್ರೆಂಡಿಂಗ್ ಬಂತು, ನೀವು ನೋಡ್ಬೋದು. ಎಲ್ಲಿ ಗಂಟ ಬಂದಿದೆ, 2006 ಹಿಡಿದು 2009ವರೆಗೂ ಫುಲ್ಲು ಡೌನ್ ಟ್ರೆಂಡಲ್ಲಿತ್ತು, ಮತ್ತೆ ಅಪ್ ಟ್ರೆಂಡ್ ತಗೊಂತು. 2009 ಸ್ನೇಹಿತರೆ 2015ವರೆಗೂ ಅಪ್ ಟ್ರೆಂಡಲ್ಲಿತ್ತು ಸ್ನೇಹಿತರೆ ಇದು ಶೇರು, ಓಕೆನಾ. ಸೊ ಕಂಟಿನ್ಯೂಸ್ಲಿ ಮೇಲೆ ಹೋಗಿದೆ. ಸೊ ಮತ್ತೆ ಒಂದು ಡಬಲ್ ಬಾಟಮ್ ಥರ ಇಲ್ಲಿ ಮಾಡ್ತು, ಬಟ್ ಏನಂದರೆ ಸಸ್ಟೈನ್ ಆಗಿಲ್ಲ. ಸೊ ಆ ರೇಂಜಿಂದ ಮತ್ತೆ ಕೆಳಗೆ ಬಂತಿದೆ, ಓಕೆನಾ. ಸೊ ಎಲ್ಲಿಂದ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 2016 ಹಿಡಿದು ಸ್ನೇಹಿತರೆ 2020. ಸೊ 2020ನಲ್ಲಿ ಪ್ಯಾಂಡಮಿಕ್ ಇತ್ತು. ಸೊ ಅಲ್ಲಿಂದ ಒಂದು ಅಪ್ ಟ್ರೆಂಡ್ ತಗೊಂಡಿತ್ತಿದ್ದು, ಬಟ್ ಏನಂದರೆ ಸಸ್ಟೈನ್ ಆಗಿಲ್ಲ. ಸೊ ಪ್ಯಾಂಡಮಿಕ್, ಕೊರೋನಾ ವೈರಸ್ ಪ್ಯಾಂಡಮಿಕ್ ಏನಿತ್ತು ಆವಾಗ, ಆ ಟೈಮಲ್ಲಿ ಬಂದು ಸ್ನೇಹಿತರೆ ಮತ್ತೆ ಇದು ಕೆಳಗೆ ಬಂದಿದೆ. ಮತ್ತೆ ಏನು ಮಾಡ್ತಿದೆ ಅಂತಂದರೆ, ಸೊ ಅದ್ರದ್ದು ಏನು ಇಲ್ಲಿ ಹೋಗ್ಬೇಕಿತ್ತು ಸ್ನೇಹಿತರೆ, ಅದ್ರದ್ದು ಅಪ್ ಟ್ರೆಂಡು ಅದು ಸ್ವಲ್ಪ ಕೆಳಗೆ ಬಂದು ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದೆ, ಓಕೆ. ಸೊ ಓವರಾಲ್ ವಿಷಯ ನಮಗೇನಪ್ಪ ಅಂತ ಗೊತ್ತಾಯಿತು ಅಂದರೆ, ಒಂದು ತುಂಬಾ ಲಾಂಗಿಂದ ಬರೋಬ್ಬರಿ 96 2006 26-27 ವರ್ಷ ಸ್ನೇಹಿತರೆ. ಸೊ ನಾವು ಅನಾಲಿಸಿಸ್ ಮಾಡಿದ್ದು 26-27 ವರ್ಷದಿಂದ. ಸೊ ಇದು ಒಳ್ಳೆ ಸಪೋರ್ಟ್ ಝೋನ್ ಆಗಿಬಿಟ್ಟಿದೆ, ಓಕೆನಾ. ಸೊ ಆಲ್ಮೋಸ್ಟು ಎಷ್ಟಂತಂದರೆ 30, 35, 70 ರೂಪಾಯಿ ಒಳಗಡೆ ಇರೋವಂಥದ್ದು ಸ್ಟ್ರಾಂಗ್. ಅದು ಬಾಟಮ್ ಅದರದ್ದು ಆ ಥರ, ಅಂದರೆ ಬಾಟಮ್ ಎಲ್ಲಿ ಗಂಟೆ ಇದೆ ಅಂತ ಹೇಳೋಕ್ಕಾಗಲ್ಲ, ಝೀರೋನೂ ಆಗ್ಬೋದು. ಬಟ್ ಅದ್ರ ಹಿಂದೆ ಏನಿದೆ ಸೈಕಾಲಜಿಕಲ್ ಕೂಡ ಯೋಚನೆ ಮಾಡೋಣ, ಓಕೆನಾ. ಒಂದು ಪ್ಯಾಟರ್ನ್ ಇದೆ. ಸೊ ಇದು ಬುಲಿಶ್ ಪ್ಯಾಟರ್ನ್ ಸ್ನೇಹಿತರೆ, ಓಕೆನಾ. ಇದು ಕಪ್ಪು, ಇದು ಅದರದ್ದು ಹ್ಯಾಂಡಲು, ಓಕೆ. ಸೊ ಈ ಕಪ್ ಪ್ಯಾಟರ್ನ ಕೂಡ ಒಂದು ಬ್ರೇಕ್ಔಟ್ ಕೊಡ್ಬೋದು. ಸೊ ಇದು ಮಂತ್ಲಿನಲ್ಲಿ ಅನಾಲಿಸಿಸ್ ಮಾಡಿದ್ದೀವಿ. ಸೊ ಇವಾಗ ವೀಕ್ಲಿನಲ್ಲಿ ಕೂಡ ಸ್ನೇಹಿತರೆ ಯಾವ ಥರ ಮಾಡ್ತಿದೆ, ಒಂದು ಬ್ರೇಕ್ಔಟ್ ಕೊಟ್ಟಿದೆ. ಸೊ ವೀಕ್ಲಿನಲ್ಲಿ ನಾವೊಂದು ಟ್ರೆಂಡ್ ಲೈನ್ನ ಡ್ರಾ ಮಾಡೋದಾದರೆ, ಇಲ್ಲಿಂದ ಸೊ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ, ನೀವು ನೋಡ್ಬೋದು. ಅದಾದಮೇಲೆ ಸೊ ಟ್ರೆಂಡ್ ಲೈನ್ಗೆ ಸುಮಾರು ಸತಿ ಟಚ್ ಆಗಿದೆ, ಓಕೆ. ಈ ಟ್ರೆಂಡ್ ಲೈನ್ ಸುಮಾರು ಸತಿ ಟಚ್ ಹಾಕ್ಕೊಂಡು ಬಂದಿರೋವಂಥದ್ದು. ಹಾಗೆ ಬ್ರೇಕ್ಔಟ್ ಕೂಡ ಕೊಟ್ಟಿದೆ ಸ್ನೇಹಿತರೆ ಇಲ್ಲಿ. ಸೊ ಹೋಯ್ತು, ಇಲ್ಲಿ ಬ್ರೇಕ್ಔಟ್ ಕೊಟ್ಮೇಲೆ ಟ್ರೆಂಡ್ ಲೈನ್ನ ಟಚ್ ಮಾಡ್ತು, ಅದಾದಮೇಲೆ ನಿಂತೇ ಇಲ್ಲ. ಸೊ ಸ್ಟ್ರೈಟ್ ಮೇಲಕ್ಕೆ ಹೋಗಿದೆ ಅಲ್ವರಾ. ಸೊ ಇದು ಯಾವಾಗ ನಡೆದಿರೋದು ಅಂತಂದರೆ, ಸೊ ಸ್ವಲ್ಪ ನಾನು ಮೇಲೆ ತಗೊತಾ ಇದ್ದೀನಿ. ಆಲ್ಮೋಸ್ಟ್ ಸುಮಾರು ಜನ ಇಲ್ಲಿ ಎಂಟ್ರಿ ಆಗಿರ್ತಾರೆ, ಓಕೆನಾ. ಸೊ ಬ್ರೇಕ್ಔಟ್ ಅಂದರೆ ಈ ಕ್ಯಾಂಡಲಲ್ಲಿ. ಸೊ ನವಂಬರ್ 16 ನವಂಬರ್ 20 ಬಂದುಬಿಟ್ಟು ಸ್ನೇಹಿತರೆ 2020 ಬ್ರೇಕ್ಔಟ್ ಕೊಟ್ಟು ಮತ್ತೆ ಅದು ತಿರುಗಿ ನೋಡಲೇ ಇಲ್ಲ ಅದು. ಸೊ ಒಂದು ಸೈಡ್ ರ್ಯಾಲಿ ಮಾಡಿದೆ ಸ್ನೇಹಿತರೆ, ಓಕೆನಾ. ಸೊ ಇದು ಒಂದು ಓವರಾಲ್ 27 ವರ್ಷದ ನಮ್ಮದು ಟ್ರೆಂಡ್ ಅಂತ ಏನಾಯಿತು ಅಂದರೆ, ಡೌನ್ ಟ್ರೆಂಡು ಅಪ್ ಟ್ರೆಂಡ್ ತಗೊಂಡಿದೆ. ಸೊ ಸಣ್ಣ ಮೂಮೆಂಟ್ ಮಾಡ್ತಿದೆ. ಸೊ
ಒಂದು ಅನಾಲಿಸಿಸ್ ಆಯಿತು ಟೆಕ್ನಿಕಲಿ. ಸೊ ಇವಾಗ ಎಲ್ಲಿದೆ ಅಪ್ಪ ಅಂತಂದರೆ ಈ ಝೋನ್ ಹತ್ರ ಇದೆ ಸ್ನೇಹಿತರೆ. ಸೊ ಇದನ್ನ ಫಸ್ಟ್ ಒಂದು ಸತಿ ಬ್ರೇಕ್ ಮಾಡಿ ಕೆಳಗೆ ಬಂತು, ಮತ್ತೆ ರೀಟೆಸ್ಟ್ ಮಾಡ್ತು, ಮತ್ತೆ ಬ್ರೇಕೌಟ್ ಕೊಡ್ತು, ಮತ್ತೆ ಮೇಲಿದೆ, ಇಲ್ಲಿಂದ ಮೇಲಕ್ಕೆ ಹೋಗ್ಬೋದು. ಓಕೆನಾ. ಇವಾಗ ಸ್ವಲ್ಪ ನಾವು ಫಂಡಮೆಂಟಲಿ ಮಾತಾಡೋಣ. ಸೊ ಫಂಡಮೆಂಟ್ಲಿ ಯಾವ ಥರ ಮಾತಾಡೋಣ ಅಂತಂದರೆ, ಈ ಶೇರ್ ಯಾವ ಥರ ಇವಾಗ ನಾವು ಯಾವ ಥರ ಬಿಹೇವಿಯರ್ ಅಂತ ಇದೆ ಅಂತ ಅಂದ್ಬಿಟ್ಟು ನಾವು ನೋಡಾಯಿತು. ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಕೂಡ ಇದೆ. ಸೊ ತುಂಬ ಲಾಂಗ್ ಟೈಮ್ದು, ಸುಮಾರು ಲಾಂಗ್ ಟೈಮ್ದು ಸ್ನೇಹಿತರೆ. ಸೊ ಒಂದು ಬುಲಿಶ್ ಅಂತ ಇರೋವಂಥದ್ದು. ಸೊ ಸ್ನೇಹಿತರೆ, ಯಾವುದೇ ಥರ ರೆಕಮೆಂಡ್ ಇಲ್ಲ. ಸೊ ನಿಮ್ಮ ನಾಲೆಜ್ ಇದ್ದರೆ ಸ್ವತಃವಾಗಿ ನೀವು ಬೈ ಸೆಲ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಯಾರಾದರೂ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದರೆ ಸೊ ಅವ್ರದ್ದು ಸಲಹೆ ತಗೊಳ್ಳಿ. ಓಕೆನಾ. ಸೊ ಒಂದು ಫಂಡಮೆಂಟಲ್ ಮಾತಾಡೋಣ ಸ್ನೇಹಿತರೆ. ಸೊ ಇದ್ದಿದ್ದಂಗೆ ಸ್ನೇಹಿತರೆ ನಾವು ನೋಡೋದಾದರೆ ಈ ಝೋನಿಂದ ಈ ಝೋನಲ್ಲಿ ಫುಲ್ ಕೆಳಗಿರೋದಕ್ಕೆ ಟ್ರೇಡ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ. ಸೊ ಆ ಟೈಮಲ್ಲಿ ಸ್ನೇಹಿತರೆ ಡೀಸೆಲ್ ಪೆಟ್ರೋಲ್ ವೆಹಿಕಲ್ದು ವ್ಯಾಲ್ಯೂಯೇಷನ್ ಎಲ್ಲ ಸುಮಾರು ಇದಿತ್ತು. ಸೊ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅಂದರೆ ಬರೋ 10 ವರ್ಷದಲ್ಲಿ ಏನಾಗಬೋದು ಅಂತ. ಸೊ ಫಂಡಮೆಂಟಲಿ ಒಂದು ಯೋಚನೆ, ಯಾಕಂದರೆ ನಾವು ಏನೇ ಒಂದು ಬಿಸ್ನೆಸ್ ನಾವು ಹೂಡಿಕೆ ಮಾಡೋದಾದ್ರೆ ನಮಗೊಂದು ಐಡಿಯಾ ಗೊತ್ತಿರಬೇಕು. ಸೊ ಯಾವ ಥರ ಐಡಿಯಾಪ್ಪ ಅಂತಂದರೆ, ನಾವು ಆ ಬಿಸ್ನೆಸ್ ಯಾವ ಥರ ಮಾಡುತ್ತೆ, ಸೊ ಬರೋ 10 ವರ್ಷ 15 ವರ್ಷ 30 ವರ್ಷದಲ್ಲಿ ಆ ಬಿಸ್ನೆಸ್ ಯಾವ ಥರ ಅದು ಡೆವಲಪ್ ಆಗ್ಬೋದು ಅನ್ನೋದನ್ನ. ಸೊ ಮೊದಲನೇದಾಗಿ ಟಾಟಾ ಮೋಟರ್. ಓಕೆನಾ. ಸೊ ನಾನು ಬಂದು ಒಂದು ವೆಹಿಕಲ್ ಎಲ್ಲರ ಬಗ್ಗೆ ಟಾಟಾ ಇವ್ರದ್ದು ಬಿಸ್ನೆಸ್ ಏನಪ್ಪ ಅಂದರೆ ಗಾಡಿನ ಸೆಲ್ ಮಾಡ್ತಾರೆ. ಅಂದರೆ ಕಾರು, ಇವ್ರದ್ದು ಕಮರ್ಷಿಯಲ್ ವೆಹಿಕಲ್ ಇದೆ, ಹಾಗೆ ಸ್ನೇಹಿತರೆ ಇವ್ರದ್ದು ಪ್ಯಾಸೆಂಜರ್ ವೆಹಿಕಲ್ಲು. ಸೊ ಈ ಕ್ಯಾಟಗರಿಲಿ ಇದ್ದಾರೆ. ಸೊ ಇವರು ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿ ಬಂದುಬಿಟ್ಟು ನಾರ್ಮಲ್ ಆಗಿ ಬಂದುಬಿಟ್ಟು ಇವರ ಟಾಟಾ ಕಂಪ್ನಿನಲ್ಲಿ ಏನಿದೆ ಅಂತ ಇರುವಂಥ ಇವರಲ್ಲಿ ನಾವು ಬೆಸ್ಟ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಇವ್ರ ಹತ್ರ EV ಸೆಗ್ಮೆಂಟ್ ಇದೆ, ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಲು ಅಲ್ವಾ. ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ಇವ್ರು ಮಾಡಲಿಕ್ಕೋಸ್ಕರ ಸೊ ಇವ್ರದ್ದೇ ಬ್ಯಾಟರಿ ಇದೆ, ಸೊ ಇವ್ರ ಹತ್ರನೇ ಕೆಮಿಕಲ್ ಇದೆ. ಸೊ ಟಾಟಾ ಇವ್ರ ಹತ್ರನೇ ಪವರ್ ಅಂದರೆ ಟಾಟಾ ಪವರ್ ಅಂದರೆ ಎಲೆಕ್ಟ್ರಿಸಿಟಿದು ಅವ್ರದ್ದು ಟಾಟಾ ಪವರ್ ಅವ್ರದ್ದು ಕಂಪ್ನಿ ಇದೆ. ಟಾಟಾ ಕೆಮಿಕಲ್ ಇದೆ, ಟಾಟಾ ಸ್ಟೀಲ್ ಇದೆ, ಟಾಟಾ ಮತ್ತು ಇದ್ರದ್ದು ಅವ್ರಿಗೆ ಬೇಕಿರುವಂಥ ಪ್ರತಿಯೊಂದು ಮೆಟೀರಿಯಲ್ ಈ ಗಾಡಿಗೆ ಏನು ಉಪಯೋಗಿಸ್ಬೇಕಾಗುತ್ತೆ ಸೊ ಅದು ಪ್ರತಿಯೊಂದು ಮೆಟೀರಿಯಲ್ ಇವರು ಸ್ವಂತವಾಗಿ ಮಾಡೋವಂಥ ಕೆಪಾಸಿಟಿ ಇದೆ. ಸೊ ಇದು ಬಂದು ಫಂಡಮೆಂಟಲ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಓಕೆನಾ. ಸೊ ಯಾವುದೇ ಥರ ಹಾಗೆ ಇವ್ರ ಕಂಪ್ನಿಗೆ ಸಾಫ್ಟ್ವೇರ್ ಬೇಕಾದರೆ ಸ್ನೇಹಿತರೆ TCS ಕಂಪ್ನಿ ಇದೆ. ಮತ್ತು ಈ ವೆಹಿಕಲ್ಗೆ ಬೇಕಿರುವಂಥ ಸಾಫ್ಟ್ವೇರ್ ಈ ಎಲೆಕ್ಟ್ರಿಕಲ್ ವೆಹಿಕಲ್ಗೆ. ಹಾಗೆ ಸ್ನೇಹಿತರೆ ಇವತ್ತಿನ ದಿವಸದಲ್ಲಿ ಟಾಟಾ ಎಲೆಕ್ಸಿ ಅಂತ ಒಂದು ಶೇರ್ ಇದೆ. ಸೊ ಆಲ್ಮೋಸ್ಟ್ ಅದು 3,000-4,000 ರೂಪಾಯಿ ಹತ್ರ ಇರ್ಬೋದು ಅದು ಶೇರು. ಸೊ ಆ ಕಂಪ್ನಿ ಏನು ಮಾಡುತ್ತೆ ಅಂದರೆ ಟಾಟಾದವ್ರದ್ದೇ ಇವರು EV ವೆಹಿಕಲ್ಗೆ ಬೇಕಿರುವಂಥ ಕಂಪ್ಯೂಟರ್ ಅಂದರೆ ಅದಕ್ಕೆ ಪ್ರೋಗ್ರಾಮಿಂಗು ಸಾಫ್ಟ್ವೇರ್ ಕೂಡ ಅದು ತಯಾರು ಮಾಡುತ್ತೆ. ಸೊ ಇಷ್ಟೆಲ್ಲ ಇರೋದ್ರಿಂದಾಗಿ ಇವ್ರಿಗೆ ಏನಂದರೆ ಸ್ನೇಹಿತರೆ ಬರೋ 10-15 ವರ್ಷದಲ್ಲಿ ಈ ಕಂಪನಿ ಒಳ್ಳೆ ಪ್ರಾಫಿಟಬಲ್ ಆಗ್ಬೋದು. ಸೊ ನೀವು ಬೇರೆ ಕಂಪ್ನಿಗೆಲ್ಲ ಮಾಡಿದ್ರೆ ಸ್ನೇಹಿತರೆ ಅವ್ರದ್ದು ಇವಾಗ ಮಾರುತಿ ಫಾರ್ ಎಕ್ಸಾಂಪಲ್, ಬೇರೆ ಟೊಯಾಟಾ ಇವ್ರದ್ದೆಲ್ಲ ಆದರೆ ಸ್ನೇಹಿತರೆ ಇವರೆಲ್ಲ ಇಂಪೋರ್ಟ್ ಮಾಡ್ಕೊತಾರೆ. ಸೊ ಹೊರದೇಶದಲ್ಲಿ ಯಾವ ಥರ ಇದೆ ಅಂತ ಅಷ್ಟು ನನಗೆ ಗೊತ್ತಿಲ್ಲ. ಓಕೆನಾ. ಸೊ ನಾನು ಒಂದು ಎಕ್ಸಾಂಪಲ್ ಹೇಳ್ತಿರೋದು. ಸೊ ನಮ್ಮ ಟಾಟಾ ಮೋಟರ್ ಬಂದುಬಿಟ್ಟು ಇಷ್ಟೆಲ್ಲನೂ ಇಂಡಿಯಾದಲ್ಲಿ ಅವರು ಸ್ವಂತವಾಗಿ ಟಾಟಾ ಕಂಪ್ನಿನೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು, ಅವ್ರದ್ದೇ ಸ್ವಂತ ಕಂಪ್ನಿಗಳು ಕೂಡ ಇದೆ. ಸೊ ಹಂಗಾಗಿ ಇವ್ರಿಗೆ ತುಂಬ ಕಷ್ಟ ಆಗೋದಿಲ್ಲ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಅಂದರೆ ಇನ್ನೂ ಒಂದು 10-15 ವರ್ಷದಲ್ಲಿ ಮೋಸ್ಟ್ಲಿ ಈ ಶೇರು ಡಬಲ್ ಕೂಡ ಆಗಬಹುದು. ಸೊ ಇದನ್ನು ಕ್ರಾಸ್ ಮಾಡಿ ಮೇಲೆ ಕೂಡ ಹೋಗ್ಬೋದು ಸ್ನೇಹಿತರೆ. ಓಕೆನಾ. ಸೊ 27 ವರ್ಷದ ನಾವು ಒಂದು ಆದಷ್ಟು ಸಿಂಪಲಾಗಿ ಹೇಳೋಕ್ಕೆ ಹೇಳಿದ್ದೀನಿ. ಸೊ ಯಾಕಂದರೆ ನಾನು ತುಂಬ ಕಾಂಪ್ಲಿಕೇಟೆಡ್ ಮಾಡಿ ಹಂಗೆ ಇದು ಅದು ಅಂತ ಎಲ್ಲ ಹೇಳ್ಬಿಟ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ. ಸೊ ನಿಮ್ಗೆ ಅರ್ಥನೂ ಆಗೋಲ್ಲ, ನನಗೇನು ನೋಡಿದೆ ಏನು ಅರ್ಥ ಮಾಡ್ಕೊಂಡ್ರೆ ಅಂತಲೂ ಗೊತ್ತಾಗಲ್ಲ. ಸೊ ಫಂಡಮೆಂಟಲ್ಸ್ ನಾನು ಏನು ಕಂಪ್ನಿಗಳು ಹೇಳಿದ್ದೀನಿ ಅದನ್ನು ಕೂಡ, ಹಾಗೆ ಟೆಕ್ನಿಕಲ್ ಅನಾಲಿಸಿಸ್. ಸೊ ನಮ್ಗೆ ಇದರಿಂದ ಏನಾಯಿತು, ಫ್ಯೂಚರನ್ನು ವ್ಯಾಲ್ಯೂ ಬರ್ಬೋದು ಅಂತ. ಸೊ ಹಂಗಂತ ಇವಾಗಲೇ ಬೈ ಮಾಡಿಬಿಡೋಣ ಅಂತೀರಾ? ಸೊ ಇಲ್ಲ ಸ್ನೇಹಿತರೆ. ಸೊ ನಾವು ಏನು ನೋಡಬೇಕಾಗುತ್ತೆ, ಅದರದ್ದು ರೇಂಜ್ ಯಾವ ಥರ ರೇಂಜಲ್ಲಿದೆ, ಯಾವ ರೇಂಜಲ್ಲಿದೆ ಅಂತಲೂ ಕೂಡ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ನಮ್ಗೆ ಇಲ್ಲಿ ಕಾಣಿಸ್ತಿದೆ. ಸೊ ಒಂದು ಇವಾಗ ಸದ್ಯದ ಮಟ್ಟಕ್ಕೆ ಒಂದು ರೇಂಜ್ ಒಳಗಡೆ ಇದೆ. ಇದು ಒಂದು ಹೊರಜೆಂಟಲ್ ಲೈನ್ ಪ್ರಕಾರ ಸ್ವಲ್ಪ ದೊಡ್ಡದಾಗುತ್ತೆ ವಿಡಿಯೋ, ಬಟ್ ಕಲಿಯೋದಕ್ಕೆ ತುಂಬ ಇದೆ.
ಒಂದು ರೇಂಜ್ ಇತ್ತು ಸ್ನೇಹಿತರೆ, ಆ ರೇಂಜನ್ನ ಕೂಡ ಬ್ರೇಕ್ ಡೌನ್ ಮಾಡಿದೆ ಇದು. ಓಕೆನಾ, ಇದೊಂದು ಸೊ ಸಪೋರ್ಟ್ ತಗೊಂಡು ಮೇಲೆ ಬಂದಿದೆ ಸ್ನೇಹಿತರೆ ಇದು. ಸೊ ಡೈಲಿ ಕ್ಯಾಂಡಲ್ ನಾವು ಅನಾಲಿಸಿಸ್ ಮಾಡ್ತಾಯಿದ್ದೀವಿ. ಓಕೆನಾ, ಸೊ ಈ ಥರ ಒಂದು ಹಾಕ್ಕೊಳ್ಳೋಣ. ಸೊ ಒಂದು ರೇಂಜ್ ಒಳಗಡೆ ಇದೆ ಸ್ನೇಹಿತರೆ. ಸೊ ನೀವು ನೋಡ್ಬೋದು ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಮತ್ತೆ ಬ್ರೇಕ್ಔಟ್ ಕೊಡ್ತು, ಸಸ್ಟೇನ್ ಆಗಿಲ್ಲ, ಕೆಳಗೆ ಬಂತು, ಮತ್ತೆ ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಕನ್ಸಲ್ಟೇಷನ್ ಮಾಡ್ತು, ಮತ್ತೆ ಇದೇ ಲೈನ್ ಹತ್ರ ಬಂದು ಸಪೋರ್ಟ್ ತಗೊಂಡು ಮತ್ತೆ ಮೇಲೆ, ಮತ್ತೆ ಈ ರೇಂಜ್ ಹತ್ರ ಬಂದಿದೆ, ಮತ್ತೆ ಇಲ್ಲಿಂದ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಿದೆ. ಸೊ ಒಂದು ರೇಂಜಲ್ಲಿದೆ ಸ್ನೇಹಿತರೆ. ಸೊ ಇದ್ರದ್ದು ಏನಪ್ಪ ರೇಂಜ್ ಅಂತಂದರೆ, ಇನ್ನೂ ಸ್ವಲ್ಪ ಮಾಡ್ಕೊಬಿಡೋಣ. ಸೊ ಇವಾಗ ಹೊಸ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಿದೆಯಲ್ಲ, ಸೊ 268ಇಂದ ಹಿಡಿದು ಟಾಪ್ವರೆಗೂ ಮಾಡ್ಕೊಂಡ್ಬಿಡ್ತೀನಿ, ಇನ್ನೂ ಸ್ವಲ್ಪ ಕ್ಲಿಯರಾಗಿ. 268ಇಂದ ಹಿಡಿದು 368 ರೇಂಜ್ ಇದರದ್ದು ಒಂದು ರೇಂಜ್ ಮಾಡ್ಕೊಂಡಿದೆ. ಆಲ್ಮೋಸ್ಟು ₹100 ಅಪ್ ಡೌನ್ ಆಗ್ಬೋದು. ಸೊ ಇದು ಒಂದು ವೇಳೆ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟರೆ ಇನ್ನೂ ₹100 ಕೆಳಗೆ ಬರ್ಬೋದು ಸ್ನೇಹಿತರೆ. ಒಂದು ವೇಳೆ ಏನಾದರೂ ಈ ರೇಂಜನ್ನ ಬ್ರೇಕ್ಔಟ್ ಕೊಟ್ಟರೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ₹100 ಅಷ್ಟು ಇನ್ನೂ ಮೇಲೆ ಹೋಗ್ಬೋದು. ಅಲ್ಲಿಗೆ ನೀವು 460 ಅಂದ್ಕೊಳ್ಳಿ, ಕೆಳಗೆ ಬಂತು ಅಂದರೆ 160 ಅಂದ್ಕೊಳ್ಳಿ. ಸೊ ಆ ರೇಂಜ್ವರೆಗೂ ಬರ್ಬೋದು. ಸೊ ಯಾವ ಕಡೆ ಬ್ರೇಕ್ಔಟ್ ಕೊಟ್ರು. ಬಟ್ ಇದು ಬಂದುಬಿಟ್ಟು ನಾನು ಸೊ ನಾಳೆ ಕೊಟ್ಬಿಡುತ್ತಾ ಬ್ರೇಕ್ ಡೌನ್ ಅಂದರೆ ಅದು ಹೇಳೋಕ್ಕಾಗೋದಿಲ್ಲ. ಇದು ಬಂದುಬಿಟ್ಟು ಒಂದು ಪ್ರೊಬಾಬಿಲಿಟಿ. ಟ್ರೇಡಿಂಗ್ ಅಂದರೆ ಒಂದು ಪ್ರೊಬಾಬಿಲಿಟಿ ಗೇಮ್. ಅದು ಏನು ಬೇಕಾದರೂ ಆಗ್ಬೋದು. 100% ಅನ್ನೋದು ಯಾವುದೂ ಇಲ್ಲ ಇಲ್ಲಿ ಶೇರ್ ಮಾರ್ಕೆಟಲ್ಲಿ. ಯಾವುದೇ ಥರ 100% ಇದೇ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಯಾರೂ ಹೇಳಲಿಕ್ಕಾಗೋದಿಲ್ಲ. ನಾನು ಹೇಳಲಿಕ್ಕಾಗೋದಿಲ್ಲ, ಇಲ್ಲ ಎಂಥ ದೊಡ್ಡ ಕಂಪ್ನಿ ಯಾರು ನಡೆಸ್ತಾರೆ ಅವರು ಕೂಡ, ಸ್ವತಃವಾಗಿ ಆ ಕಂಪ್ನಿ ಓನರ್ ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ಹಾಗೆ ಸ್ನೇಹಿತರೆ ನೋಡೋದಾದರೆ ಇಲ್ಲಿ ನಾವು ಡೈಲಿ ಕ್ಯಾಂಡಲಲ್ಲಿ ಒಂದು ರೇಂಜಲ್ಲಿರೋದ್ರಿಂದಾಗಿ ನಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದಾದರೆ ಒಂದು ಸೊ ಟ್ರೇಡ್ ಎಕ್ಸಿಕ್ಯೂಟ್ ಬಗ್ಗೆ ನಾನು ಹೇಳೋದಿಲ್ಲ. ಓಕೆನಾ. ಸೊ ನಮ್ಮ ಸ್ಟಾಪ್ ಲಾಸ್ ನಾವು ಆಲ್ಮೋಸ್ಟು 268 ಹತ್ರ ಬೈ ಮಾಡಿದ್ದಿದ್ರೆ ಸ್ನೇಹಿತರೆ, ಒಂದು ವೇಳೆ ನಮ್ಮ ಸ್ಟಾಪ್ ಲಾಸ್ ಬಂದುಬಿಟ್ಟು ಎಲ್ಲಿರ್ತಿತ್ತು ಅನ್ನೋ ಮಾತ್ರ ನಾನು ಹೇಳ್ತೀನಿ. ಸೊ ನಮ್ಮ ಸ್ಟಾಪ್ ಲಾಸ್ ಬಂದುಬಿಟ್ಟು 256ಕ್ಕಿಂತ ಕೆಳಗೆ ಸ್ವಲ್ಪ ಸೇಫ್ ಝೋನ್ ಕೊಡೋದಾದರೆ ಆಲ್ಮೋಸ್ಟು ಸ್ನೇಹಿತರೆ ನಾವು 254 255 ಹತ್ರ ನಮ್ಮ ಸ್ಟಾಪ್ ಲಾಸ್ ಇಟ್ಕೋಬೋದು. ಓಕೆನಾ. ಸೊ ಡೈಲಿ ಬೇಸಿಸಲ್ಲಿ ನಾನು ಕೊಟ್ಟಿರೋವಂಥದ್ದು. ಸೊ ಟಾರ್ಗೆಟ್ಗೆ ಸ್ನೇಹಿತರೆ ಅದೇ ನಾವು ಮೇಲೆ ಇಲ್ಲಿ ರೇಂಜ್ ಇದೆಲ್ಲ, ಫಸ್ಟು ಟಾರ್ಗೆಟ್ ಇಲ್ಲಿಗೆ ಬರುತ್ತೆ, ಸೆಕೆಂಡು ಈ ರೇಂಜಿಗೆ ಬರ್ಬೋದು. ಓಕೆ. ಸೊ ಆಮೇಲೆ ಅಪ್ಪರ್ ಹಾರಿಜಾಂಟಲ್ ಲೈನ್ ಹತ್ರ ಬರ್ಬೋದು. ಸೊ ಅಂದರೆ ಇಲ್ಲಿಗೆ ಟಾಪ್ ಟಾರ್ಗೆಟ್ ಅದು. ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ಕೇಳಿ ಸ್ನೇಹಿತರೆ ಯಾವ ವಿಷಯದ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಸೊ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೊಂದು ವಿಡಿಯೋದಿಂದ ಸಿಗ್ತೀನಿ. ಸಿ ಯು ಸೂನ್. ಟೇಕ್ ಕೇರ್. ಬಾಯ್.